ಯಾರು ಇವಳು? ಇವಳನ್ನ ಎಲ್ಲೋ ನೋಡ್ದಂಗಿದ್ದೀನಲ್ವ ನಾನು? ಹಾಂ, ಎಲ್ಲಿ ಅಂತ ನೆನಪಾಗ್ತಿಲ್ವಲ್ಲ. ಅಲ್ಲೇ ರಚ್ಚು, ನಿಂಗೆ ಇಷ್ಟೊಂದು ಮರವೇನೆ ನಿಂಗೆ? ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿಲ್ವೇನೆ ನಿಂಗೆ? ಹಾಂ, ಇವಳು ನನ್ನ ಗಂಡನ ಲವರ? ಇವಳೇನಾ? ಇಲ್ಲ ಅನ್ನಿಸ್ತೈತಲ್ವಾ? ಅವಳು ಬೇರೆ ಇವಳು ಬೇರೆ ಅನ್ನಿಸ್ತೈತೆ. ನೋಡೋಣ ಇರು, ಒಂಚೂರು ಹತ್ರದಿಂದ ನೋಡಿದ್ರೆ ಗೊತ್ತಾಗ್ತೈತೆ. ಅಯ್ಯೋ ಬಂದ್ಲಲ್ಲಪ್ಪ ಮಹಾಕಾಳಿ, ನನ್ನ ಹೆಂಡ್ತಿ. ಈಗ ಇನ್ನೂ ಏನೇನು ನೋಡಬೇಕು ಈ ಕಣ್ಣನಾಗ ನನಗೆ. ಅಯ್ಯೋ ದೇವ್ರೇ, ಮುಗೀತಲ್ಲಪ್ಪ ನನ್ನ ಚಾಪ್ಟ್ರು. ಅಮ್ಮ ಅಮ್ಮ, ಅದು ನೀನು ಬೇಬಿ, ನೀನು ಹೋಗ್ತೀಯಾ? ನಾನು ನಿನ್ನ ಈವ್ನಿಂಗ್ ಆಮೇಲೆ ನಿನ್ನ ಮೀಟ್ ಮಾಡ್ತೀನಿ. ನಾನು ಈಗ ಸದ್ಯಕ್ಕೆ ನೀನು ಇಲ್ಲಿಂದ ಹೋಗ್ತೀಯಾ? ಪ್ಲೀಸ್ 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 ಪ್ಲೀಸ್, ನನಗೋಸ್ಕರ. ಅಂದರೆ ಅವಳೇ ಇವಳೆ ಕಂತ್ರಿ ಕಂತ್ರಿ ಗೂಂಡ ನಾಯಿ ಅಮೇರಿಕಾ ಹುಡುಗಿ ಇವಳೇನೇನೆ. ಇವಳಿಗೋಸ್ಕರನೇ ಅಲ್ವಾ ನಮ್ಮ ಮಾವ ನನ್ನ ಮದುವೆನೇ ರಿಜೆಕ್ಟ್ ಮಾಡಿದ್ದು, ಎಲ್ಲ ಮಾಡಿದ್ದು ಈ ಕಂತ್ರಿ ಅವಳಿಗೋಸ್ಕರನೇ ತಾನೇ? ಎಲ್ಲ ಕಂತ್ರಿ ನಮ್ಮ ಮಾವ ಇಲ್ದಿರೋ ಟೈಮ್ ನೋಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟವಳ ಇವಳು. ನನಗೆ ಈಗೆಲ್ಲ ಅರ್ಥ ಆಯಿತು. ಮಾವ ಹೋದ್ಮೇಲೆ ಇವಳನ್ನ ಕರೆಸ್ಕೊಂಡು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ಅಂತ ಪ್ಲಾನ್ಗೇನೇನಾದರೂ ಮಾಡಿಬಿಟ್ಟಿದ್ರ ಏನು? ಅದಕ್ಕೆ ಇವಳನ್ನ ಮಾವ ಇಲ್ದಿರೋ ಟೈಮ್ ನೋಡ್ಬಿಟ್ಟು ಮನೆಗೆ ಕರೆಸ್ಕೊಂಡ್ರದು. ಯೋ ಇವಳು ಬಟ್ಟೆನೋ ನನ್ನ ಗಂಡನ ಮುಂದೆ ತೊಡೆ ಕಾಣಂಗೆ ಬಟ್ಟೆ ಹಾಕೊಂಡು ನಿಂತಿರೋದು ನೋಡು. ಮಿಣ ಮಿಟ್ಟುಗ್ಲಾಡಿ ಇವಳು ನಾನು ಹಿಂಗೆ ಬಿಟ್ಟರೆ ಆಗ್ತೈತಾ ಇವಳನ್ನ? ಆಗಲ್ಲ, ಆಗದೇ ಇಲ್ಲ. ಇವಳಿಗೊಂದು ಗ್ರಾಚಾರ ಬಿಡಿಸ್ಬೇಕಲ್ಲ. ಬೇಬಿ ಇಲ್ಲ, ನಾನು ಈಗಲೇ ನಿನ್ನ ಹತ್ರ ಮಾತಾಡಬೇಕು. ಬಾ ಬಾ ಅನ್ನಲ್ಲ. ಏನೇ ಹಳೆ ಬೇವರ್ಸಿ, ನನ್ನ ಗಂಡು ನಿನ್ನೆ ಬಾಬಾ ಅಂತ ಕರಿತಿದೀಯಲ್ವೇನೆ? ಹಲೋ, ಹೂ ಇಸ್ ದಿಸ್? ಹೋ ಸಾರಿ, ವಿಲೇಜಲ್ಲಿ ನಾನು ನೀವು ನೋಡಿದ್ದಲ್ಲ, ನೀನೇನಾ? ಹೋ, ಇವಳನ್ನೇನ ಮದುವೆ ಮಾಡ್ಕೊಂಡಿರೋದು ಇವನು? ನಾನೆಲ್ಲೋ ಯಾವುದೋ ಫಿಗರ್ನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟವನೇ. ಐಶ್ವರ್ಯ ರೈನ ಮೀರಿಸ್ತಾಳೆ, ಅದಕ್ಕೆ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾವನೇನೋ ಅಂತ ಅಂದ್ಕೊಂಡಿದ್ದೆ. ಈ ಹಳ್ಳಿ ಗಮಾರಿಗೋಸ್ಕರ ಇವನು ನನ್ನನ್ನು ರಿಜೆಕ್ಟ್ ಮಾಡ್ತಾವನೆ ಅಂತಂದರೆ ನಂಬಕ್ಕೆ ಆಗ್ತಿಲ್ಲ. ಫುಲ್ಲೆ ಡುಮ್ಮಿ ಹೆಂಗವಳು ನೋಡು. ಛೇ, ಯಾವಳೆ ಡುಮ್ಮಿ? ಲೈ ಮಿಟುಗ್ಲಾಡಿ, ನನ್ನೇನಿಯ ಡುಮ್ಮಿ ಗಿಮ್ಮಿ ಅಂತ ಕರಿತೇನೆ? ಈ ಕಡೆಯಿಂದ ಬುಟ್ಟ ಅಂತಂದ್ರೆ ಮೂಳ ಪುಡಿ ಆಗಿರಬೇಕು. ಮೊಯ್ಯಾಗ 4 kg ಮಾಂಸ ಇಲ್ಲ, ಇಲ್ದಿರ ಮಾತುಗಳೆಲ್ಲ ಮಾತಾಡ್ತೇನೆ. ಹಳ್ಳಿ ಗುಗ್ಗು ಅಂತೇನೆ. ಏನು ಹಳ್ಳಿ ಗುಗ್ಗು? ಏನು ಅನ್ಕೊಬಿಟ್ಟಿದ್ಯಾ ನನ್ನ? ಹಳ್ಳಿ ಗುಗ್ಗು ಅಂತೆ ನನ್ನ ಮುಂದೆನೆ. ನನ್ನ ಗಂಡನ ಹತ್ರ ಏನಿಯ ತೊಡೆ ಕಣಂಗೆ ಬಟ್ಟೆ ಹಾಕಬಿಟ್ಟು ನನ್ನ ಗಂಡನ್ಗೆ ಮೋಡಿ ಮಾಡ್ತಿದ್ಯಾನೆ. ಮೊಳ್ಳಿ ಮಿಟುಗ್ಲಾಡಿ ನೀನು. ಇನ್ನೊಂದರಿಂದ ನೀನಿಯ ಅದು ಎಷ್ಟು ಸಂಸಾರಗಳು ಹಾಳಾಗ್ನಿ ಅಗದು ಬಿದ್ದು ಎಳ್ಳಿ ಕೈ ಆಗೋಗ್ಬಿಟ್ಟವ ನಾ ಕಾಣೆ. ಏಯ್ ಮುಚ್ಕೊಂಡು ತೊಲಗೆ ಇಲ್ಲಿಂದ. ಬಿತ್ರಿನ್ ತಕ ಬಂದು ಏನೇ ಆಟ ಆಡ್ತಾ ಇದೀಯ ನನ್ನ ಹತ್ರ ಬಂದ್ಬಿಟ್ಟು? ನೋಡ್ಲಾ, ನನ್ನೇನೇ ಬೈತಾವಳು. ಏನೋ ಇಷ್ಟು ದಿನ ಆದರೆ ಎದ್ರುಕತಾ ಇದ್ದೆ, ಇವಾಗ ನಾನು ಎದ್ರುಕಳ ಸೀನ್ ಏನೂ ಇಲ್ಲ. ಏನೇ ಮಕ ನೋಡ್ತಾ ಇದೆಯಾ? ತೊಲಗೆ ಇಲ್ಲಿಂದ. ಏನಾರ ಹಿಂಗೆ ಕಣ್ಣು ಬಿಟ್ಕೊಂಡು ನನ್ನ ಮುಂದೆ ನಿಂತ್ಕೊಬಿಟ್ಟೆ ಅಂತಂದರೆ ಕಣ್ಣುಗುಡ್ಡೆ ಕಿಜ್ಬಿಟ್ಟು ಈಚೆ ಕಡೆಗೆ ಬಿಸಾಕ್ಬಿಡ್ತೀನಿ ನಾಯಿ ನರಿಗಳಿಗೆ. ಅಷ್ಟೇ ನೀನಿಯ ಮಿಟುಗ್ಲಾಡಿ. ಅಯ್ಯೋ, ನೀನು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದೆಯಾ? ಸ್ವಲ್ಪ ಸ್ಲೋ ಆದರೂ ಮಾತಾಡು, ನನಗಾದರೂ ಅರ್ಥ ಆಗುತ್ತೆ. ನೋಡು, ನಿನಗಿನ್ನ ಮುಂಚೆ ಇವನ್ನ ನಾನು ಲವ್ ಮಾಡಿದ್ದು. ಇವನ್ನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಆ್ಯಕ್ಚುಲಿ ಇವರು ನನ್ನ ತುಂಬಾ ಇಷ್ಟಪಡ್ತಾರೆ. ನೀನು ಈ ಥರ ಬಂದುಬಿಟ್ಟು ಯಾಕೆ ಮಾತಾಡ್ತೀಯಾ? ನಾವೇನಾದರೂ ಡಿಸೈಡ್ ಮಾಡೋಣ ಕೂತ್ಕೊಂಡು ಅಂತಲೇ ನಾನು ಬಂದಿರೋದು. ಒಂದು 5 minutes ಕೂತ್ಕೋಬಾ, ಏನಾದರೂ ನಾವೇ ಕೂತ್ಕೊಂಡು ಮಾತಾಡೋಣ ಅಲ್ವಾ? ಈ ಥರ ಜೋರಾಗೆ ಯಾವ್ಯಾವ ಲ್ಯಾಂಗ್ವೇಜಲ್ಲೋ ಬೈದರೆ ನನಗೇನು ಅರ್ಥ ಆಗಬೇಕು? ಏಯ್, ಕನ್ನಡ ಭಾಷೆನಾಗೆ ನೀವು ಬೈತಿರೋದಲ್ಲೇ? ಏನ್ಲೇ ಅನ್ಕೊಬಿಟ್ಟಿದ್ಯಾ? ಕುಂತ್ಕೊಂಡು ಮಾತಾಡೋ ಅಂಥದ್ದು ಏನ್ಲೇ ಐತೆ ನಿನ್ನ ಹತ್ರ? ನಾನು ಯಾಕೆ ಕುಂತ್ಕೊಂಡು ಮಾತಾಡಲಿ ನಿನ್ನ ಹತ್ರ? ಬಿತ್ರಿ ಕುಂತ್ಕೊಂಡು ಮಾತಾಡ್ಬೇಕಂತೆ. ನನ್ನ ಗಂಡನ ವಿಚಾರ ಮಾತಾಡೋಕೆ ನಾನು ಯಾಕೆ ನಿಂತ ಕುಂತ್ಕೊಂಡು ಮಾತಾಡಲಿ? ನಾನು ನಿಂತ್ಕೊಂಡೇನೇ ಮಾತಾಡ್ತೀನಿ, ಮಾತಾಡಲೇ. ಒಂದು ಚೂರು ಏನನ್ನ ಬಿಡ್ಬಿಟ್ರೆ ಸಾಕು, ಹಂಗೆ ಬಡ್ದು ಬಾಯಿ ಹಾಕೋಬಿಡ್ತೀರ ನೀವಂತೂ. ಅಲ್ವೇನೆ? ಯೋಯ್, ನನಗೆ ಈ ಆಸ್ತಿನಾಗ ಅರ್ಧ ಆಸ್ತಿ ನನ್ನ ಹೆಸ್ರನಾಗೈತೆ. ಯೋನರ ಯೋಚಿಕೊಮ್ಮಿ ಮಾತಾಡ್ದೆ ಅಂತಂದ್ರೆ ಅಷ್ಟೇನಿಯ ಈ ಮನೆ ನನ್ನ ಹೆಸ್ರಿಗೆ ಸೇರಿದ್ದೇನೆ. ನೀನು ಯಾವಳ ಈ ಮನೆಗೆ ಬಂದ್ಬಿಟ್ಟು ನಿಂತ್ಕೊಳಕ್ಕೆ ನಾನು ಪರ್ಮಿಷನ್ ಇಲ್ದಂಗೆ? ಆ ಸೆಕ್ಯೂರಿಟಿಗೆ ಮೊದಲು ಕ್ಯಾಕ್ರು ಸುಮ್ಮ ಕುಗಿಬೇಕು. ಬಂದವ್ರನ್ನೆಲ್ಲ ಕಳಿಸ್ತಾನಲ್ಲ ಒಳಗಡಿಕೆ ಸಂಬಳ ಕೊಟ್ಬಿಟ್ಟು ಇಕ್ಕಿರೋದು ಏನಕ್ಕಂತೆ ಆ ದರಿದ್ರು ನನ್ನ ಮಗಂಗೆ. ಮೊದಲು ಸೆಕ್ಯೂರಿಟಿನ ಚೇಂಜ್ ಮಾಡ್ತೀನಿ ನಾನಂತೂ. ಹೇಯ್ ನೋಡಿಯ ಈಚೆ ಕಡಿಕೆ ನೋಡಿಯಲೇ? ಸೊಸೆ ಬಂದವ್ರ ಹತ್ರ ಹಂಗೂ ಹಿಂಗೂ ಮಾತಾಡಿದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಹೋಗಲ್ವಾ? ಏನು ಈ ಥರ ಮಾತಾಡ್ತಾ ಇದೆಯಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಏನತ್ತ ಈ ಮಿಟುಗ್ಲಾಡಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು? ಓಹೋ, ನಿಮ್ಮ ಗಂಡನೇ ಇನ್ನೊಬ್ಬಳು ಯಾವಳನ್ನ ಕರ್ಕೊಬಂದ್ಬಿಟ್ಟಿದ್ರೆ ನೀವು ಹಿಂಗೆ ನಿಂತ್ಕೊಬಿಟ್ಟು ಮಾತಾಡ್ತಾ ಇದ್ರ ಏನು? ನೋಡಿ, ಸರಿ, ನಾನು ಯಾವನ್ನ ಕರ್ಕೊಬತ್ತೀರಿ ಸುಮ್ಮನೆ ನಿಂತ್ಕೊಬಿಡ್ತೀರಾ ನೀವು? ನಿಮ್ಮ ಮಗ ಲವ್ವರು ಅಂತ ಅಷ್ಟು ಹೇಳ್ತಾ ಇದ್ರು ನಿಲ್ಲಿಸ್ಕೊಂಡು ಅಲ್ಕಿಸ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನೀವು. ಇನ್ನು ಅಂಥ ಜನ ಇರಬೇಡ ಹೇಳಿ. ಮಾವ ಇಲ್ದಿರೋ ಟೈಮ್ ನೋಡ್ಕೊಂಡು ಬೇಕಂತ ನೀನು ಇವಳನ್ನ ಕರ್ಸಿ ಮಾಡಿ ನನ್ನ ಮನೆಯಿಂದ ಈಚೆ ಕಡೆ ಹಾಕಕ್ಕೆ ಪ್ಲಾನ್ ಮಾಡಿದ್ರಿ ಅಂತ ಅನ್ನಿಸ್ತದೆ. ಪಾಪ ನಮ್ಮಮ್ಮ ಬಂದು ಅರ್ಧ ಆಸ್ತಿ ನನಗೆ ಸಿಗಂಗೆ ಮಾಡಿ ನಿಮ್ಮ ಪ್ಲಾನ್ ಎಲ್ಲನೂ ಉಲ್ಟಾ ಮಾಡಿಬಿಡ್ತು ಅಲ್ವಾ? ನಿಮ್ಗೂ ನಾನು ಇಷ್ಟ ಇಲ್ಲ, ಇವಳೇ ನನಗೆ ನಿಮ್ಗೂ ಇಷ್ಟ. ನನಗೆಲ್ಲ ಸಂಡಾಗ ಗೊತ್ತು. ನನ್ನ ಮದುವೆ ಎಲ್ಲನೂ ಅರ್ಧಂಬರ್ಧ ಮಾಡಿದ್ದು ನೀವೇನೇನೆಯ, ಆಸ್ಪತ್ರೆನಾಗ ತಾಳಿ ಕಟ್ಸಿದ್ದು ನೀವೇನೇನೆಯ, ನನಗಿಷ್ಟೆಲ್ಲ ಗೊತ್ತಿದ್ದು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಆದರೆ ಇವಾಗ ಇವಳು ನೋಡಿ ನಾನು ಅದು ಹೆಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲಿ ಹೇಳಿ? ಸುಮ್ಮನೆ ಇರೋಕ್ಕೆ ನನ್ನೇನು ಅನ್ಕೊಬಿಟ್ಟಿದ್ದೀರಾ? ಎಲ್ಲರ ಬುದ್ಧಿನೂ ಚೆನ್ನಾಗಿ ಗೊತ್ತಾಗೈತೆ ನನಗಂತೂ. ಲೇ ಸೊಸೆ, ಏನು ಹೆಂಗೆಂಗೋ ಮಾತಾಡ್ತಾ ಇದೀಯ ನೀನು? ನಾವು ಯಾಕೆ ಇವಳನ್ನ ಕರೆಸಿ ಅದು ಇದು ಮಾಡೋಣ? ನೀನು ಯಾಕೆ ಈ ಥರ ಮಾತಾಡ್ತಾ ಇದೆಯಾ?
ಸ್ವಲ್ಪನಾದರೂ ಅರ್ಥ ಮಾಡ್ಕೊ. ನಾವೆಲ್ಲನೂ ನಿನ್ನ ಜೀವನ ಹಾಳು ಮಾಡಬೇಕು ಅಂತ ಎಂದು ನೋಡಿದ್ರಲ್ಲ, ನಿನ್ನ ಜೀವನ ಚೆನ್ನಾಗಿರಲಿ ಅಂತಲೇ ನೋಡ್ತಾ ಇರೋದು. ಅವಳು ಅದನ್ನು ಮಾತಾಡೋಕ್ಕೇ ಬಂದಿರೋದು, ಅದು ಬಿಟ್ಟು ಬೇರೆ ಯಾವ ವಿಚಾರಕ್ಕೂ ಬಂದಿಲ್ಲ. ನನ್ನ ಮಗ ನಿನಗೆ ಮೋಸ ಮಾಡಿ ಹೋಗೋದಾಗಿದ್ರೆ ಯಾವಾಗ ಹೊರಟೋಗಿರೋನು. ನಿನಗೋಸ್ಕರ ಅಂತ ನಾನೇನೇ ನನ್ನ ಮಗನ ತಡೆದು ಮಾಡಿ ನಿನ್ನ ಸಂಸಾರ ಸರಿ ಮಾಡಬೇಕು ಅಂತೇಳ್ಬಿಟ್ಟು ನಾನು ನೋಡ್ತಾ ಇದ್ರೆ ನೀನೇನೆ ನನ್ನ ವಿರುದ್ಧನೇ ಮಾತಾಡ್ತೀಯಲ್ಲ. ನೀನೇನೋ ನನ್ನ ಸೊಸೆ ಅಂತ ಅನ್ನಿಸ್ತೈತೆ. ಅವಳು ನೋಡೆ ಅಷ್ಟು ಫಾರಿನಾಗಿ ಬೆಳೆದು ಬಂದ್ರೂ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾವಳೆ. ನೀನು ಯಾಕೆ ಈ ಥರ ನಾಯಿ ಥರ ಮಾತಾಡ್ತಾ ಇದೆಯಲ್ಲ ನೀನು? ಹಾಂ, ನೀನು ನೋಡಿದ್ರೆ ನೀನೇನೋ ನನ್ನ ಸೊಸೆ ಅಂತ ಅನ್ನಿಸ್ತೈತೆ ನನಗಂತೂ. ಛೇ ನೋಡು, ಈಗ ಸಮಾಧಾನವಾಗಿರು. ನಾನೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಿಬಿಟ್ಟು ಕಳಿಸ್ತೀನಿ. ಎಲ್ಲರ ಸಂಸಾರದಾಗೂ ಒಂದೊಂದು ಥರ ತೊಂದರೆಗಳು ಬರ್ತವೆ, ಅಡ್ಜಸ್ಟ್ ಮಾಡ್ಕೊಂಡು ಹಂಗೋ ಹಿಂಗೋ ಹೋಗಬೇಕು. ಅದು ಬಿಟ್ಟು ಅದು ಇದು ಅಂತ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ನೀನೇ ಯೋಚನೆ ಮಾಡು. ನೀನು ಈ ಥರ ಕೆಟ್ಟ ಮಾತುಗಳೆಲ್ಲ ಬೈಯೋಂಥ ಅವಶ್ಯಕತೆ ಇಲ್ಲ. ಅವಳು ಎಜುಕೇಟೆಡು, ಅವಳು ಒಳ್ಳೆ ಸೆಟಲ್ಡ್ ಫ್ಯಾಮಿಲಿನೇ ಬಂದಿರೋದು. ಅವಳು ಬೇರೆ ಯಾವ ದೇಶಕ್ಕೂ ಬಂದಿಲ್ಲ. ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಅವಯವ ಕೂದ್ಲಾಗ ಬೆಣ್ಣೆ ತೆಗ್ದಂಗೆ ತೆಗಿತೀರ ಮಾತುಗಳನ್ನ ಅಂತೂ ನೀವಂತೂ. ಓಹೋ ಈಗ ಸೊಸೆ ಅದನ್ನ ನಾನು ಆಸ್ತಿ ಅಲ್ಲ ನನ್ನ ಹೆಸ್ರಿಗೆ ಬಂತಲ್ಲ, ಈಗ ನಾನು ಸೊಸೆ ಅದೇ ಇದಕ್ಕೂ ಮುಂಚೆ ಏನಾಗಿದ್ದೆ? ನಾನು ಮನೆಯಾಳಿ ಆಗಿದ್ದೆ. ಈಗ ಮಾತ್ರ ಈಗ ಆಸ್ತಿಗೋಸ್ಕರ ನಾನು ಸೊಸೆ ಆಗ್ಬಿಟ್ಟೆ ಅಲ್ವಾ? ನೀವು ಮಾತಾಡ್ಕೊಡ್ದು ಅಷ್ಟೇ ನಿನಿಯ. ನನ್ನ ಮನೆ ಇದು, ನನಗೂ ಸೇರಿದ್ದೆ ನಿನಿಯ ಮನೆ. ನಾನು ಮಾತಾಡ್ತೀನಿ ಮುಂದಕ್ಕೆ. ಇವಳು ಏನಂದ್ರು ನನ್ನ ಹಳ್ಳಿ ಗಮಾರಿ ಹಳ್ಳಿ ಗುಗ್ಗು ಇಂತೊಳಗೋಸ್ಕರ ನನ್ನ ಬಿಡ್ತಾ ಇದೀಯ ಅಂತ ಹೇಳ್ತಾಳಲ್ಲ. ಇವಳು ಯಾವ ಸೀಮೆ ಇವಳು ಯಂಗ್ಸು ಅಂತ ಹೇಳ್ಬಿಟ್ಟು ತೊಡಕೆ ಇದ್ದಂಗೆ ಅವಳೆ ಮ್ಯಾಲಿಂದ ಕೆಳಕನ ತೊಡಕೆ. ಇವಳು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಪೋಸ್ಟ್ ಕೊಟ್ಬಿಟ್ರೆ ಸ್ಟ್ಯಾಂಡರ್ಡ್ ಆಗ್ಬಿಡ್ತದೆ. ಲೇ, ನನಗೂ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ನನಗೂ ಪೋಸ್ಟ್ ಕೊಡೋ ಸಂಡಕ್ಕೆ ಏನಿಯ ಬರ್ತದೆ? ನೀನು ಒಬ್ಳೇ ಎಲ್ಲ ಪೋಸ್ಟ್ ಕೊಡೋದು? ಏನೋ ಒಂದೆರಡು ಇಂಗ್ಲೀಷ್ ಕಲ್ತ್ಕೊಬಿಟ್ಟಿದ್ಯಾ, ಇಂಗ್ಲೀಷಾಗಿ ಮಾತಾಡ್ತೀಯ ಅಂತ ಅಂದಿದ ತಕ್ಷಣ ನೀನೇನು ಗ್ರೇಟ್ ಆಗಕ್ಕಿಲ್ಲ. ತೊಲಗೆ ಇಲ್ಲಿಂದ ಇಲ್ಲ ಕ್ಯಾರ ಕಿತ್ತೋಯ್ತಾವ ಅಷ್ಟೇ ನೀನಿಯ. ಏನು ಮಕ್ಕ ನೋಡ್ತಾ ಇದ್ದೀರಾ? ಓಹೋ ನನಗೆ ಮೋಸ ಮಾಡೋಕ್ಕೆ ಒಳ್ಳೆ ಸಂದ ಪ್ಲಾನ್ ಮಾಡ್ಕೊಂಡಿದ್ದೀರಾ ಬುಡಿ. ಮಾಡಿ ಮೋಸವ ನನಗೇನಂತೆ? ಅರ್ಧ ಆಸ್ತಿ ನನಗೆ ಸಿಕ್ಕೈತಲ್ಲ, ಮಾಡಿ ಅದೇನು ಮಾಡ್ತಿರೋ ಮಾಡಿ. ನೀವು ಈ ಮಿಟ್ಟು ಗಾಡಿನ ಕರ್ಕೊಂಬಂದ್ರೆ ನನಗೂ ಗೊತ್ತು. ಇನ್ನೂ ಚೆನ್ನಾಗಿರೋ ಹುಡುಗನೇನಿ ನಾನು ಕರ್ಕೊಂಬಂದು ಮನೆಗೆ ಇರಿಸ್ಕೊತೀನಿ. ಮಾವ ಕೇಳಿ ಯಾಕಮ್ಮ ಇಂಥ ಕೆಲಸ ಮಾಡ್ತಾ ಇದೀಯ ಅಂದರೆ ನಿಮ್ಮ ರಾತ್ರಿಯಲ್ಲೆಲ್ಲ ನಾನು ಹೇಳ್ತೀನಿ ಮಾವ ಬಂದಮೇಲೆ. ಅಯ್ಯೋ ಇವಳೇನು ಇಷ್ಟು ಬಜಾರಿ, ಏನು ಗೊತ್ತಾಗಲ್ಲ. ಹಳ್ಳಿ ಗುಗ್ಗು ಹಂಗೆ ಹಿಂಗೆ ಅಂತ ಅನ್ಕೊಂತ ಇದ್ರೆ ಯಪ್ಪ ಒಂದೇ ಕ್ಷಣಕ್ಕೇನೆ ಎಲ್ಲ ಗಪ್ಚಿಪ್ ಮಾಡಂಗೆ ಮಾಡ್ಬಿಟ್ಲಲ್ಲ ಇವಳು. ಹಬ್ಬ ದೇವ್ರ, ಇವಳೇ ನನಗೆ ಊಟ ಹಾಕ್ತಾಳ? ಏನು ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ವಲ್ಲ? ಯಾಕೆ ಈ ಥರ ಮಾತಾಡ್ತಾವಳೆ? ಮತ್ತು ಸರೋಜಿ ಹೇಳ್ತಾ ಇದ್ಲು ಹಾಗೆ ಹಿಂಗೆ ತುಂಬ ಒಳ್ಳೆಯಳು ನನ್ನ ಮಗಳು ಅಂತ. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾಳಲ್ಲ, ನನಗಂತೂ ಏನೂ ಅರ್ಥನೇ ಆಗ್ತಾಯಿಲ್ಲ. ನನ್ನ ಮಗುನ ಎಲ್ಲ ಉಗಿದು ಕೂರಿಸ್ಬಿಡ್ತಾಳೆ ಅಂತ ಅನ್ನಿಸ್ತೈತೆ. ನನ್ನ ಮಗಂಗೂ ಬೇರೆ ಇಲ್ದಿರೋ ಥರ ಆಗೋಯ್ತಲ್ಲಪ್ಪ. ಲೇ, ಸುಮ್ಮನೆ ಇರ್ತೀಯ ಇವಾಗ? ಬೇಬಿ ನೀನು ಬಾ, ಹೋಗಿ ಬಾ ಸುಮ್ಮನೆ. ನಿನ್ನದ್ರೆ ನಾನು ಆಮೇಲೆ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಇಲ್ಲಿರೋ ಸಿಚುವೇಶನಾಗಿ ನೀನು ಬರೋದು ಚೆನ್ನಾಗಿರಲ್ಲ. ನಾನು ಹಿಂಗೆ ಅಲ್ಲೇ ಹೇಳ್ದೆ ತಾನೇ ಇಲ್ಲಿ ಬರೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಈಗ ಸುಮ್ಮನೆ ಬಾ, ಹೋಗೋಣ ಬಾ. ನಿನ್ನ ಜೊತೆ ಇವನು ಬಲವಂತವಾಗಿ ಸಂಸಾರ ಮಾಡ್ಬೋದು ಅಷ್ಟೇನೆ. ಪ್ರೀತಿಯಿಂದ ಮಾತ್ರ ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಯಾವತ್ತಿದ್ರೂ ಪ್ರೀತಿ ನನ್ನ ಮೇಲೇ ಇರ್ತೈತೆ. ನಿನ್ನ ಜೊತೆ ಇದ್ರೂ 24 ಗಂಟೆ ಅವನು ನನ್ನೇ ನೆನೆಸ್ಕೊಳ್ತಾ ಇರ್ತಾನೆ. ಅದನ್ನು ಮಾತ್ರ ನೆನ್ಪಿಟ್ಕ, ಅದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ ನೀನು. ನೀನು ಬರೀ ದೇಹ ಮಾತ್ರ ನೋಡ್ಬೇಕಷ್ಟೇ ಅವನು. ಅದು ಬಿಟ್ಬಿಟ್ಟು ಮನಸ್ಸು ತುಂಬ ನಾನೇ ಇದ್ದೀನಿ. ಆದ್ರೂ ಈ ಬಿಲ್ಡಪ್ಗೇನು ಕಡಿಮೆ ಇಲ್ಲ ನೀನು. ಯಾಕೆ ನಾನೇನಾದರೂ ಈ ಮನೆಗೆ ಒಂದು ವಾರ ಇದ್ಬಿಟ್ರೆ ಆಮೇಲೆ ಎಲ್ಲಿ ನಿನ್ನ ಬೆಲೆ ಎಲ್ಲ ಕಡಿಮೆ ಆಗ್ಬಿಟ್ಟು ನಾನೇನೆ ಆಮೇಲೆ ಹೈ ಲೆವೆಲ್ಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ಗೆ ಏನಾದರೂ ಯೋಚನೆ ಬರ್ತಾಯ್ತಾ ಏನು? ನಾನು ಯಾಕೆ ಎದ್ರುಕಣ್ಲಿ? ನೀನು ಯಾವ ಸೀಮೆ ಸುಂದ್ರಿ ಅಂತ ನಾನು ಎದ್ರುಕಂಡು ಸಾಯ್ಲಿ? ಒಳೆ ಕಡ್ಡಿ ಹಂಚಿ ಕಡ್ಡಿ ಇದ್ದಂಗಿದೆಯಾ ನಿನಗೆ? ಎದ್ರುಕೊಳ್ಳೋಂಥ ಸೀನೇ ಇಲ್ಲ. ನೋಡು, ನನಗೆ ನನ್ನ ಜೀವನದಿಂದ ನೀನು ಹೋಗ್ತಿರ್ಬೇಕು ದೂರ ಅಷ್ಟೇ ನೀನಿಯ. ಆವಾಗೇನು ಹೊಕ್ಕಿರಲಿಲ್ಲ ನನಗೆ. ಇವಾಗ ಎಲ್ಲ ಥರದ ಹೊಕ್ಕೂ ನನಗೈತೆ, ಸರಿನಾ? ಈಗ ನನಗೆ ಗೊತ್ತು ಏನು ಮಾಡಬೇಕು ಅಂತ. ಆ ಕಡೆ ಹೋಗಿ ಈ ಕಡೆಗೆ ಬರೋಷ್ಟೊತ್ತಿಗೆ ಇಲ್ಲಿಂದ ತೊಲಗಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಅನ್ಕೊಂಡಿದ್ದೀನಿ. ತೊಲಗ್ತೀಯಾ ಅಂತ ಇಲ್ಲಿಂದ. ಇವಳಿಗೋಸ್ಕರ ನಾನು ಬಿಡ್ತೀನಿ ಅಂತ ಹೇಳ್ತೀಯಾ? ಇವಳು ಮುಖನೋ ಛೇ, ಹುಗ್ಗ ಕೆಂಜಲು ಬರಲ್ಲ. ಯಾವ ಥರ ಮಾತಾಡ್ತಾಳೆ ನೋಡ್ದ? ಒಂದು ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ. ಅತ್ತೆಗಂತೂ ಒಂದು ಚೂರು ಮರ್ಯಾದೆ ಕೊಡಲ್ಲ. ಇವಳಿಗೋಸ್ಕರ ನನ್ನೇ ಬಿಡ್ತಾ ಇದ್ದೀರಲ್ವಾ? ಓಕೆ, ಅನುಭವಿಸಿ ಗೊತ್ತಾಗುತ್ತೆ ನಿಮ್ಗೇನೇನೆ. ಆಂಟಿ, ನಿಮ್ಮ ಸೊಸೆ ತುಂಬಾ ಚೆನ್ನಾಗಿದ್ದಾಳೆ ಬಿಡಿ. ನಿಮ್ಗಂತೂ ತುಂಬ ಮರ್ಯಾದೆ ಕೊಡ್ತಾಳೆ. ಹಬ್ಬ, ಮರ್ಯಾದೆ ಕೊಡೋದು ನೋಡಿ ನಾನೇ ಕಳೆದೋಗ್ಬಿಟ್ಟೆ. ಎಷ್ಟು ಮರ್ಯಾದೆ ಕೊಡ್ತಾಳೆ ನಿಮ್ಮ ಸೊಸೆ ನಿಮಗೆ? ಇಲ್ಲ, ಅವಳು ಈ ಥರ ಆಡ್ತಾ ಇರಲಿಲ್ಲಮ್ಮ. ಯಾಕೆ ಈ ಥರ ಆಡ್ತಾವಳೋ ಗೊತ್ತಿಲ್ಲ ನನಗೆ. ಗೊತ್ತಾಗ್ತಾಯ್ತಲ್ಲ ಬಿಡಿ. ನೀನು ಮಾಡಿದಾಗ ನೀನು ಅನುಭವಿಸ್ತಾ ಇದೆಯಾ ಅಂತ ಅನ್ನಿಸ್ತೈತೆ. ಬೇಕಾ ನಿಂಗೆ ಇದೆಲ್ಲ? ನಾನು ಈಗಲೂ ನಿಂಗೆ ಕಾಲ ಮಿಂಚಿಲ್ಲ. ನನ್ನ ಜೊತೆ ಬಾ, ಹೊರಟೋಗೋಣ. ನಾನು ಬೆಂಗಳೂರಲ್ಲೇ ಇರ್ತೀನಿ, ಯಾವಾಗ ಬೇಕಾದ್ರೂ ಸಿಗ್ತೀನಿ, ಕಾಲ್ ಮಾಡು. ಅಮ್ಮ, ಇದೇನಮ್ಮ ಇವಳು ಹಿಂಗೆ ಆಡ್ತಾಳಲ್ಲಮ್ಮ? ಇವಳು ರಚ್ಚು. ನನಗೂ ಅದೇ ಅರ್ಥ ಆಗ್ತಿಲ್ಲ. ನನಗೂ ಬೆಲೆ ಕೊಡ್ತಿಲ್ವಲ್ಲ ಇವಳು.